ನಾವು ಊರಲ್ಲಿ ಗಂಗೆ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿ ನೋಡಿದಿರ ಕೈ ಎತ್ತಿ? ದೇವಸ್ಥಾನದಲ್ಲಿ ಮರ ಸುತ್ತೋದು ಎಷ್ಟು ಚೆನ್ನಾಗಿ ಮಾಡಿದಿರ ಕೈ ಎತ್ತಿ? ಅಥವಾ ನಾವು ಈಗ ಮದ್ವೆ ಸಮಾರಂಭದಲ್ಲಿ ಸೂರ್ಯ ಚಂದ್ರ ಅಥವಾ ಈ ಒಂದು ಅರುಂಧತಿ ನಕ್ಷತ್ರ ಎಲ್ಲ ತೋರ್ಸೋದಿಯಾ? ಯಾರ್ಯಾರು ನೋಡಿದೀರಾ ನಿಮ್ಮ ಕುಟುಂಬದಲ್ಲಿ ಮದ್ವೆ ಆಗ್ಬೇಕಾದ್ರೆ? ಅಲ್ವಾ? ಅಕ್ಕಿ ಕಾಳು ಅಕ್ಷತೆ ಹಾಕೋದ್ ನೋಡಿದೀರಾ? ಎಲ್ಲರೂ ನೋಡಿದೀರಾ ಅಲ್ವಾ? ಯಾಕೆ ಈ ಮಾತು ಹೇಳ್ದೆ ಅಂದ್ರೆ, ಅಲ್ಲಿರುವಂತ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಪರಿಸರದ ಒಂದು ಭಾಗ ಅದ್ರ ಜೊತೆ ಜೋಡಿಸ್ಕೊಂಡಿದೆ. ಹಾಗಿದ್ರೆ ನಮ್ಮ ಸಂಸ್ಕೃತಿ ನಮ್ಮನ್ನ ಪರಿಸರದ ಜೊತೆನೆ ಬೆಳೆಸಿದೆ ಅಲ್ವಾ? ಹಾಗಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಾವು ಏನ್ ಇಟ್ಕೊಂಡಿದೀವಿ ಅಂದ್ರೆ, ಮರ ಉಳಿದರೆ ವರ, ಅಳಿದರೆ ಬರ ಅಂತ ನೀವೆಲ್ಲ ಪೋಸ್ಟರ್ ಅಲ್ಲಿ ನೋಡಿರ್ಬೋದಲ್ವಾ? ವರ ಬರ ಇಷ್ಟು ಹಸಿರಾಗಿದೆ, ಸಮೃದ್ಧವಾಗಿ ಸುತ್ತ. ಇದೇನು ಇಲ್ಲ ಅಂದ್ರೆ, ಈ ಹಸಿರು ಇಲ್ಲ ಅಂದ್ರೆ ಹೆಂಗಿರುತ್ತೆ? ಬರವಾಗಿರುತ್ತೆ, ಒಣಗೋಗಿರೋಂತ ಒಂದು ವಾತಾವರಣ ಇರುತ್ತೆ. ಜೀವನ ಮಾಡ್ಬೇಕೋ ಬೇಡವೋ ಅನ್ನೋ ಒಂದು ಮಾನಸಿಕ ಚಿಂತನೆ ಇರುವಂತ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಮಕ್ಕಳ. ಹಾಗಾಗಿ ಚಿಂತನಾ ಸಭೆ, ಪರಿಸರ ಜಾಗೃತಿ ಬಗ್ಗೆ ಚಿಂತನಾ ಸಭೆ. ನೀವೆಲ್ಲ ಕೇಳ್ಬೋದು, ಸರ್ ಪರಿಸರದ ಬಗ್ಗೆ ಮಾತಾಡಿದ್ರೆ ಸಾಕಾಗತ್ತಾ? ಈ ತರ ಒಂದು ಸಭೆ ಮಾಡಿದ್ರೆ ಸಾಕಾಗತ್ತಾ? ನಾವು ಪರಿಸರ ದಿನಾಚರಣೆ ದಿನ ಗಿಡ ನೆಟ್ಟಿದ್ರೆ ಸಾಕಾಗತ್ತಾ ಅಂತ ಕೇಳ್ಬೋದು ಮಕ್ಕಳ. ಆದ್ರೆ ನಾನ್ ನಿಮಗೆ ಹೇಳೋದಂದ್ರೆ, ನಮ್ಮ ಸಂಸ್ಥೆಯ ವತಿಯಿಂದ ಐಸಿರಿ ಫೌಂಡೇಶನ್, ನೀವು ಕೇಳಿದ್ರೆಲ್ಲ ಅನ್ಕೊಂಡಿದ್ದೀನಿ, ನೀವೆಲ್ಲ ವಸತಿ ಗೃಹದಲ್ಲಿ ಇರೋದ್ರಿಂದ ನೀವು ಸಾಮಾಜಿಕ ಜಾಲತಾಣಕ್ಕೆ ಅಷ್ಟಕ್ಕಷ್ಟೇ ಒಂದು ಸಂಪರ್ಕ. ಹಾಗಾಗಿ ಐಸಿರಿ ಫೌಂಡೇಶನ್ ಇಟ್ಕೊಂಡಿರೋ 2 ಧ್ಯೇಯ ಏನಂದ್ರೆ ಮಕ್ಕಳ, ಭರವಸೆ ಮತ್ತು ಸುಧಾರಣೆ, ಹೋಪ್ ಅಂಡ್ ಬೆಟರ್ಮೆಂಟ್. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸರಿ ಮಾಡ್ತೀವಿ, ಎಲ್ಲರೂ ಸ್ವಚ್ಛತವಾಗಿರುತ್ತೆ, ಎಲ್ಲ ಹಸಿರಾಗಿರುತ್ತೆ, ನಾವು ಅನ್ಕೊಂಡಿದ್ದಂಗೆ ನಮಗ್ ಬೇಕಾಗುತ್ತೆ ಅಂತ ಯಾರು ಊಹಿಸ್ಬೋದಾ? ಆತರ ಇರುತ್ತಾ ವ್ಯವಸ್ಥೆ? ಆದ್ರೆ ಇರೋ ವ್ಯವಸ್ಥೆಯಲ್ಲಿ ಭರವಸೆಯನ್ನ ಕಂಡು ನಾಳೆ ಸುಧಾರಣೆಗಾಗಿ ನಾವೆಲ್ಲರೂ ಕೆಲಸ ಮಾಡ್ಬೇಕು. ಹೌದಾ ಅಲ್ವಾ? ನೀವೆಲ್ಲರೂ ಶಾಲೆಗೆ ಬಂದಿರೋದು ಯಾಕೆ? ಓದಿ ಏನಾದ್ರೂ ನಾನು ಆಗ್ಬೋದು, ನಮ್ಮ ಮನೆಗೆ ಒಂದು ಆಧಾರ ಸ್ತಂಭ ಆಗ್ಬೋದು ಅಂತ ಒಂದು ಭರವಸೆಯಲ್ಲಿ ಬಂದಿದ್ದೀರಲ್ವಾ? ನಾಳೆ ನಿಮ್ಮ ಭವಿಷ್ಯದ ಸುಧಾರಣೆಗೆ ಅಲ್ವಾ ನೀವೆಲ್ಲ ಇಲ್ಲಿರೋದು? ನಿಮ್ಮ ಶಿಕ್ಷಕರ ಜೊತೆ ನೀವು ಪಾಠ ಕಲಿತಾ ಇರೋದು. ಹಾಗಾಗಿ ಭರವಸೆ ಮತ್ತು ಸುಧಾರಣೆ ಅಂತ ಒಂದು ಧ್ಯೇಯ ಸಂಕಲ್ಪ ಇಟ್ಕೊಂಡು ನಮ್ಮ ಸಂಸ್ಥೆ ಕಳೆದ 2 ವರ್ಷಗಳಿಂದ ಅನೇಕ ಕಾರ್ಯಕ್ರಮ ಮಾಡ್ತಿದೆ. ಅದರಲ್ಲಿ ಐಸಿರಿ ಸಸ್ಟೈನಬಿಲಿಟಿ, ಹಸಿರು ಸಮರ್ಥನೀಯ ಭವಿಷ್ಯಕ್ಕಾಗಿ ಅಂತ ಒಂದು ಆಯಾಮ ಇದೆ.